Hello everyone. Welcome to Samarga classes. ವಿದ್ಯುತ್ ಪ್ರವಾಹ ರಾಸಾಯನಿಕ ಪ್ರಶ್ನೆ ವಿದ್ಯುತ್ ಅವಾಹಕಗಳು ಎಂದರೇನು? ಈಗ ಅವಾಹಕ ಎಂದರೇನು? ಯಾವುದು ತನ್ನ ಮೂಲಕ ಹರಿಲಿಕ್ಕೆ ಬಿಡುವುದಿಲ್ಲ. ಈಗ ಉಷ್ಣ ಅವಾಹಕ ಅಂತ ಹೇಳ್ತೀವಿ. ಯಾವುದು ತನ್ನ ಮೂಲಕ ಉಷ್ಣವನ್ನ ಹರಿಲಿಕ್ಕೆ ಬಿಡುವುದಿಲ್ಲ, ಅದನ್ನ ಉಷ್ಣ ಅವಾಹಕ ಅಂತ ಹೇಳ್ತೀವಿ. ಈಗ ಒಣಗಿದ ಕಟ್ಟಿಗೆಯನ್ನ ನೋಡಿ, ಅದು ಅದರ ಒಂದು ತುದಿಯಲ್ಲಿ ಕಾಯಿಸಿದ್ರೆ ನೀವು ಮತ್ತೊಂದು ತುದಿ ತನಕ ಅದ್ರ ಬಿಸಿ ತಟ್ಟೋದಿಲ್ಲ ಅಲ್ವಾ, ಅದು ಉಷ್ಣ. ಅದೇ ತರ ನಾವು ವಿದ್ಯುತ್ ಅವಾಹಕ ಉಷ್ಣದ ಬದಲಿಗೆ ವಿದ್ಯುತ್, ಯಾವುದು ವಿದ್ಯುತ್ ಅನ್ನ ತನ್ನ ಮೂಲಕ ಹರಿಲಿಕ್ಕೆ ಬಿಡುವುದಿಲ್ಲ, ವಿದ್ಯುತ್ ಅವಾಹಕ ಅಂತ ಕರಿತೀವಿ. ಯಾವ ವಸ್ತುಗಳು ತಮ್ಮ ಮೂಲಕ ವಿದ್ಯುತ್ ಪ್ರವಹಿಸಲು ಬಿಡುವುದಿಲ್ಲವೋ ಅವು ವಿದ್ಯುತ್ ಅವಾಹಕ. ಈಗ ಉದಾಹರಣೆಗೆ ಇಲೆಕ್ಟ್ರಿಷಿಯನ್ ಏನ್ ಮಾಡ್ತಿದ್ದಾರೆ, ರಬ್ಬರ್ ಗ್ಲೌಸ್ ಅನ್ನ ಉಪಯೋಗಿಸಿದ್ದಾರೆ ಅಲ್ವಾ. ರಬ್ಬರ್ ಇದು ವಿದ್ಯುತ್ತನ್ನ ಹರಿಲಿಕ್ಕೆ ಬಿಡುವುದಿಲ್ಲ, ಉತ್ತಮ ವಿದ್ಯುತ್ನ ಅವಾಹಕವಾಗಿದೆ. ಅದೇ ತರ ಮತ್ಯಾವ್ದನ್ನಾದ್ರೂ ಒಣ ಕಟ್ಟಿಗೆ ಅಲ್ವಾ, ಒಣ ಕಟ್ಟಿಗೆ ಕೂಡ ವಿದ್ಯುತ್ನ ಅವಾಹಕ. ಆದ್ರೆ ಹಸಿ ಕಟ್ಟಿಗೆ ತಗೊಂಡ್ರೆ ವಿದ್ಯುತ್ ಮತ್ತೆ ಪ್ಲಾಸ್ಟಿಕ್ ಅದು ಕೂಡ ವಿದ್ಯುತ್ನ ಅವಾಹಕ ಇರುತ್ತೆ. ಈ ರೀತಿಯಾಗಿ ಬೇರೆ ಬೇರೆ ವಸ್ತುಗಳು ವಿದ್ಯುತ್ತನ್ನ ತನ್ನ ಮೂಲಕ ಹರಿಲಿಕ್ಕೆ ಬಿಡುವುದಿಲ್ಲ, ಅವನ್ನ ವಿದ್ಯುತ್ ಅವಾಹಕಗಳು ಅಂತ ಕರಿತೀವಿ. ವಿದ್ಯುತ್ ವಾಹಕಗಳು ಅಂದ್ರೇನು? ಅವಾಹಕದ ಅಪೋಸಿಟ್, ಯಾವುದು ತನ್ನ ಮೂಲಕ ವಿದ್ಯುತ್ತನ್ನ ಹರಿಲಿಕ್ಕೆ ಬಿಡುತ್ತೆ. ನೀರಿರಬಹುದು, ಸ್ಟೀಲ್ ಇದಿರ್ಬಹುದು, ಕಬ್ಬಿಣ ಇರಬಹುದು, ತಾಮ್ರ ಇರಬಹುದು, ಚಿನ್ನ ಇರಬಹುದು, ಬೆಳ್ಳಿ ಇರಬಹುದು, ಇವೆಲ್ಲ ವಿದ್ಯುತ್ತನ್ನ ತನ್ನ ಮೂಲಕ ಹರಿಲಿಕ್ಕೆ ಅದನ್ನ ವಿದ್ಯುತ್ ವಾಹಕ ಕರಿತೀವಿ. ಈಗ ರಬ್ಬರ್, ಪ್ಲಾಸ್ಟಿಕ್, ಒಣಕಟ್ಟಿಗೆ ಇವೆಲ್ಲ ವಿದ್ಯುತ್ತನ್ನ ತನ್ನ ಮೂಲಕ ಬಿಡೋದಿಲ್ಲ, ಅದು ವಿದ್ಯುತ್ ಅವಾಹಕ ಅಂತ. ಥ್ಯಾಂಕ್ ಯು.